ಅದೇ ಸರ್, ಇವತ್ತು ಅದೊಂದು ಚಂದನ್ ಓಡಾಡ್ತಿದೆ. ನಿಜನ ಸುಳ್ಳು ಇನ್ನೂ ಕ್ಲಾರಿಟಿ ನಿಜ. ಅದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ದಯವಿಟ್ಟು ಒಂದು ಮಾತು ಕೇಳಿಸ್ಕೊಳ್ಳಿ. ನನ್ನ ಮತ್ತು ಚಂದನ್ ಶೆಟ್ಟಿ ಮಧ್ಯೆ ಮೊದಲು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು. ನಾವು ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಚಂದನ್ ತುಂಬ ಅಗ್ರೆಸಿವ್ ಅಲ್ಲ, ನಿವೇದಿತ ಕೂಡ ಪುಟ್ಟ ಹುಡುಗಿ, ಆಕೆಗೆ ತಿಳುವಳಿಕೆ ಹೇಳಿದ್ರೆ ತಿಳ್ಕೊಳ್ತಾರೆ. ನಾನು ಒಂದು ಕೇಳ್ಕೊಳ್ಳೋದೇನು ಅಂದರೆ, ಅವ್ರ ಖಾಸಗಿತನ ಗೌರವಿಸಿ. ಇಬ್ಬರು ನಮ್ಮವರೇ. ಯಾರಾದರೂ ಮಧ್ಯದಲ್ಲಿ ಕೂತ್ಕೊಂಡು ಒಂದು ವಾರದಿಂದ ಇಬ್ಬರು ರೀಲ್ಸ್ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ, ಏನೋ ಮನ್ಸಿಗೆ ಬೇಸರ ಆಗುವಂಥ ಏನೋ ಘಟನೆ ನಡೆದಿರುತ್ತೆ, ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳ್ತಾರೆ. ನಾನು ಚಂದನ್ನ ಈ ಸಮಯದಲ್ಲಿ ನಾನು ಚಂದನ್ಗೆ ಯಾಕೆ ಒಂದು ಮಾತು ಹೇಳಕ್ಕೆ ಹೋಗ್ತೀನಿ ಪಬ್ಲಿಕ್ಕಲ್ಲಿ ಅಂದರೆ, ಇದು ಚಂದನ್ ನಾನು ನಿಮ್ಮ ಪ್ರೀತಿಯಿಂದ ಹೇಳ್ತಾ ಇರೋದು. ನನಗೆ ಹಕ್ಕಿದೆ ನಿಮ್ಮ ಸ್ನೇಹಿತನಾಗಿ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಸಿಕ್ಕಿದ್ರೆ ನಾನು ಮಾತಾಡೋ ನನ್ನ ಮನೆಯಿಂದ 100 ಹೆಜ್ಜೆ ಅವ್ರ ಆಫೀಸು. ಇದಕ್ಕೆ 3 ಆಪ್ಷನ್ ಇದೆ. ಚಂದನ್ ದಯಮಾಡಿ ಇದನ್ನ ಕನ್ಸಿಡರ್ ಮಾಡಿ. ನೀವು ಬೇರೆ ಆದ್ರಿ ಅಂದರೆ ನಗೋದಕ್ಕೆ, ಖುಷಿ ಪಡೋದಕ್ಕೆ 10,000 ಜನ ಇರ್ತಾರೆ. ಸೋಷಿಯಲ್ ಮೀಡಿಯಾ ಕೆಟ್ಟೋಗಿದೆಯಪ್ಪ, ಬದುಕು ಚೆನ್ನಾಗಿ ಕಟ್ಕೊಳ್ರಯ್ಯ. ಎರಡನೇದು, ನಾನು ಈಗಲೇ ಮಾತಾಡ್ತೀನಿ, ಸಿಗಲ್ಲ ಅಂದರೆ ಧ್ರುವ ಅವ್ರಿಗೆ ಹೇಳ್ತೀನಿ. ಧ್ರುವ ಸರ್ಜಾ ಅವ್ರು ಮಾತಾಡಿದ್ರೆ ಆಗುತ್ತೆ. ಯಾಕೆಂದರೆ ನನ್ನ ಮತ್ತು ಚಂದನ್, ಧ್ರುವ ಅವ್ರದ್ದು ಒಂದು ಬಿಡಿಸಲಾಗದ ಬಂಧ. ಸುನಾಮಿ ಬರ್ಬೋದು, ಪ್ರಳಯ ಆಗ್ಬೋದು, 5 ಬತ್ತದಲ್ಲಿ ವಾಲ್ಕೆನೋ ಬಂದರೂ ನಮ್ಮದೇನೂ ಆಗಲ್ಲ. ಯಾಕೆಂದರೆ ಧ್ರುವ ಅವ್ರದ್ದು ಒಂದು ಘಟನೆ ಹೇಳ್ತೀನಿ, ಸ್ನೇಹಿತರಿಗೆ ಹೆಂಗೆ ನಿಂತ್ಕೋತಾರೆ ಅಂತ ಒಂದು ಸಣ್ಣ ಘಟನೆ ತಿಳ್ಕೊಳ್ಳಿ. 3 ಸಿನಿಮಾ ಸೂಪರ್ ಹಿಟ್ಟು. ಯಾವುದು? ಅದ್ದೂರಿ, ಬಹದ್ದೂರ್, ಭರ್ಜರಿ, 3ಕ್ಕೂ ಹರಿಕೃಷ್ಣ. ಸ್ನೇಹಿತನಿಗೋಸ್ಕರ ಇಲ್ಲ, ನನ್ನ ಸ್ನೇಹಿತ ಒಂದು ಹೆಜ್ಜೆ ರಿಸ್ಕ್ ತೊಗೊಳ್ಳಿ ಅನ್ನೋ ಕಾರಣಕ್ಕೆ 40-45 ಕೋಟಿ ರೂಪಾಯಿ ಸಿನಿಮಾ ಪೊಗರುಗೆ ಧ್ರುವ ಅವ್ರು ನಿಂತ್ಕೊಂಡ್ರು. ಇಲ್ಲ, ಚಂದನೆ ಮಾಡಲಿ ಅಂತ. ಆ ಸಮಯದಲ್ಲಿ ಎಲ್ಲರಿಗೂ ಒಂದು ಇದಿತ್ತು, ಏನಾಗುತ್ತಪ್ಪ ಅಂತ. ಇಲ್ಲ, ಮಾಡಲಿ ಅಂತ ಹೇಳಿ ಮಾಡಿಸೋರು. ಧ್ರುವ ಅವ್ರ ಮಾತನ್ನು ಚಂದನ್ ತೆಗೆದಾಕಲ್ಲ ಅಂತ ನಾನು ನಂಬ್ತೀನಿ. ಧ್ರುವ ಅವ್ರ ಕೈಲಿ ನಾನು ಮಾತಾಡ್ತೀನಿ. ಇವತ್ತು ಚಿರು ಅವ್ರದ್ದು ಇದು ಪುಣ್ಯಸ್ಮರಣೆ. ಅವ್ರು ನೋವಲ್ಲಿರ್ತಾರೆ. ಈ ದಿನ ಯಾರಿಗೂ ಸಿಗಲ್ಲ. ಸೊ ನಾಳೆ ಮಾತಾಡ್ತೀನಿ, ನಾಳೆ ಚಂದನ್ ಹತ್ರ, ಧ್ರುವ ಅವ್ರ ಹತ್ರ. ಅದಾಗಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಇದೆ. ಪುನೀತ್ ರಾಜ್ಕುಮಾರ್ ಇದ್ದಾರೆ, ಅಪ್ಪು ಸರ್ದು ಮಿಲನಾ ಫಿಲಮ್ನು ಲಿಂಕ್ ಕಳಿಸ್ತೀನಿ ಅವ್ನಿಗೆ ವಾಟ್ಸಪ್ಪಲ್ಲಿ. ಮಿಲನಾ ಕ್ಲೈಮ್ಯಾಕ್ಸಲ್ಲಿ ಅವರಿಬ್ಬರು ಹೆಂಗೆ ಎಲ್ಲ ಕೋರ್ಟಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಕೊಟ್ಟರು? ನೀವಿಬ್ಬರು ಬೇರೆ ಆಗಿ ಅಂತ ಕೊಟ್ಟರು. ಲಾಸ್ಟಲ್ಲಿ ಅಪ್ಪು ಓಡ್ಬಂದು ತಪ್ಕೊಳ್ಳಲ್ವಾ? ಅಪ್ಪು ಪಾರ್ವತಿ ಮಾಡ್ದಂಗೆ ಮಾಡ್ತೀವಿ. ಅವ್ನು ಮಿಲನಾ ಫಿಲಮ್ ಲಾಸ್ಟ್ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿ, ಮಳೆ ಬತ್ತಾಯ್ತಲ್ವಾ, ಮಳೆ ನಿಂತು ಹೋದ ಮೇಲೆ ಸಾಂಗ್ನ ಅವ್ನಿಗೆ ವಾಟ್ಸಪ್ಪಲ್ಲಿ ಕಳಿಸಿ ಚಂದನ್ನ ಸರಿ ಮಾಡ್ತೀವಿ. ಆಮೇಲೆ ಒಂದು ಮಾತು ಹೇಳ್ತೀನಿ, ಇದ್ರ ಮಧ್ಯೆ ತುಂಬ ಸೀರಿಯಸ್ ಆಗಿ ಹೇಳ್ತಾ ಇರೋದು. ತುಂಬ ಈಗಿನ ಕಾಲದಲ್ಲಿ ಬದುಕೋನು ತುಂಬ ಕಷ್ಟ, ಲೈಫ್ ಸರಿ ಇಲ್ಲ ಅಂತ. ಅದ್ರ ಮಧ್ಯದಲ್ಲಿ ಯಾರೋ ಹೋದ ವಾರದಿಂದ ಚೆನ್ನಾಗಿದ್ದು ಹಿಂಗಾಗೈತೆ ಅನ್ನೋ ಮಧ್ಯದಲ್ಲಿ ಯಾರೋ ಕೈ ಆಡಿಸಿರ್ತಾರೆ. ಯಾರೋ ಕೈ ಆಡಿಸ್ದೆ ಹಂಗಾಗಿಲ್ಲ. ಯಾರೋ ಕಿವಿ ಕಚ್ಚೋರು ಇರ್ತಾರೆ, ಅವ್ನ ಜೊತೆ ನಾವು ಚೆನ್ನಾಗಿಲ್ಲ ಕಣಿಮ, ಅವ್ನು ಹಂಗೆ ಕಣಿಮ ಅಂತ ಹೇಳ್ಬಿಡ್ತಾರೆ. ಅವಳು ಹಂಗೆ ಕಣೆ ಅಂತ. ಇಂಥದ್ದಾಗಿ ಡಿಸ್ಟರ್ಬ್ ಆಗಬೇಡಿ. ನೀವಿಬ್ಬರು ನಮ್ಮವರು. ನನಗೆ ಪ್ರೀತಿ ಇದೆ, ಹಕ್ಕಿದೆ. ಚಂದನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಚಂದನ್ಗೆ ಕೇಳ್ಕೊಳ್ತೀನಿ, ನಿವೇದಿತ ನಮ್ಮೂರು ಹುಡುಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ನೀವು ಕೆಟ್ಟರೆ ಅಥವಾ ನಿಮ್ಮ ಲೈಫು ನೀವು ಡಿಸ್ಟರ್ಬ್ ಮಾಡಿಕೊಂಡ್ರೆ ಸಂತೋಷ ಪಡೋಕ್ಕೆ 50,000 ಜನ ಮುಂಡೆ ಮಕ್ಕಳಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ. ಸೂಪರ್, ನಿಂಗೆ ಹಿಂಗೆ ಆಗಬೇಕಾಯ್ತು ಕಣೋ, ನಿಂಗೆ ಇಂಥವ್ರು ಇದ್ದಾರೆ. ಜನ ಒಳ್ಳೆಯವರಿಲ್ಲಮ್ಮ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೀನಿ, ಕೇಳಿಸ್ಕೊಂಡು. ನಾವು ನನಗೆ ಸ್ವಲ್ಪ ಕೋಪದಲ್ಲಿ ಮಾತಾಡ್ಬೋದು, ಬಟ್ ನಾನು ಸತ್ಯನೇ ಹೇಳ್ತೀನಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಚಂದನ್ನು ನಿಮ್ಗೆ ಗೊತ್ತಿಲ್ಲದೆ ಇರೋದು ಒಂದು ಘಟನೆ ಹೇಳ್ತೀನಿ. ನನ್ನ ಮದುವೆಗೆ ನೀವು ಬಂದಿರಲ್ಲ? ಎಸ್, ನನ್ನ ಮದುವೆ ಪಾಪ 2 ದಿನ ನಿಮ್ಗೆ ನಾನು ರೂಮೇ ಕೊಡೋಕ್ಕಾಗಲ್ಲ. ನನಗೆ ಈಗಲೂ ಗೊತ್ತಿದೆ. ನಾನು ಸತ್ಯನೇ ಹೇಳ್ತೀನಿ, ನಾವು ಕೊಟ್ಟಿಲ್ಲ ಅಣ್ಣ ರೂಮು. ಅದು ನಾನು ಹೇಳ್ತೀನಿ, ನಾನು ಕೊಡೋಕ್ಕಾಗಿಲ್ಲ. ನಮ್ಮ ಹುಡುಗಿಯಪ್ಪ ಏನೂ ಕೊಡಲಿಲ್ಲ, ರೂಮೇ ಮಾಡಲಿಲ್ಲ ಅವರು, ನಿಮ್ಗೆ ಕೊಟ್ಟಿಲ್ಲ. ಹೋಗ್ಲಿ ಬಿಡಿ, ಈಗ ಸತ್ಯ ಹೇಳ್ತೀನಿ. ಈಗ ಚಂದನಿಗೆ 3 ದಿನದ ಬಿಫೋರ್ ಕಾಲ್ ಮಾಡಿದೆ. ನಾನೊಂದು 6 ಜನನ ಕರೆದಿದ್ದು. ಅಶ್ವಿನಿ ಮ್ಯಾಮು, ಧ್ರುವಣ್ಣವರು, ಇನ್ಯಾರು, ಧರ್ಮಣ್ಣ, ಶರಣ್ ಸರು, ಶಶಿಕುಮಾರ್ ಸರು, ನಮ್ಮ ಚಂದನ್ ಶೆಟ್ಟಿ. ಚಂದನ್ಗೂ ನನಗೂ ಮೊದಲು ಮಾತಾಡಿಸ್ತಾ ಇಲ್ಲ, ನಾವು ತುಂಬ ಕಡಿಮೆ ಮಾತಾಡ್ತಾ ಇದ್ದಿದ್ದು. ಅಷ್ಟಕ್ಕಷ್ಟೇ ನಾವು ಚಂದನ್ ಇದ್ದಿದ್ದು. ಯಾಕೆಂದರೆ ಯಾವುದೋ ಘಟನೆ ಚಂದನ್ ಮಾಡಿದ್ದು ಅಂತ ನನಗೆ ಬೇಜಾರಿತ್ತು. ಮೊನ್ನೆ ಗ್ರ್ಯಾಂಡ್ ಫಿನಾಲೆ ಓಪನಿಂಗ್ ಹೋದ್ವಿ ಗೊತ್ತಾ, ಬಿಗ್ ಬಾಸ್ 10. ಅಲ್ಲಿ ನಾನು ಚಂದನ್ ಮಾತಾಡ್ಕೊಂಡು ಕೂತ್ಕೊಂಡು, ಏನು ಚಂದನ್ ಇದೇನು ನಿಜನಪ್ಪ, ನೀ ಯಾಕೆ ಗುರು ಹಿಂಗೆಲ್ಲ ಮಾಡ್ತೀಯಂತೆ, ಏನು ನಿನ್ನ ಸಮಸ್ಯೆ ಅಂದೆ. ಬ್ರೋ ಅದು ಹಂಗಲ್ಲ ಬ್ರೋ, ಹಿಂಗಾಯ್ತು ಬ್ರೋ ಅಂತ ಕರೆಕ್ಟಾಗಿ ಮನವರಿಕೆ ಮಾಡಿಕೊಟ್ಟೆ. ಎಸ್, ನಮ್ಮಿಬ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು, ಕ್ಲಿಯರ್ ಆಗಿದೆ. ಅವತ್ತಿಂದ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಜಗಳ ಅಲ್ಲ, ಮಾತು ಕಡಿಮೆ ಇತ್ತು. ಅವತ್ತಿಂದ ಕ್ಲೋಸ್ ಫ್ರೆಂಡ್ ಆದ್ವಿ. ಅವತ್ತು ನಾನು ಚಂದನ್ಗೆ ಎಲ್ಲದಕ್ಕೂ ನಿಂತ್ಕೋತೀನಿ ಅಂತ. ನನ್ನ ಸಿನಿಮಾ ರಿಲೀಸ್ ಆಗಲಿ ಚಂದನ್ ಕಳಿಸ್ತೀನಿ, ಚಂದನ್ ಯು ಹ್ಯಾವ್ ಟು ಪ್ರಮೋಟ್ ದಿಸ್ ಅಂತ ನಾನು ಕೇಳ್ಕೊಳ್ತೀನಿ. ಚಂದನ್ ಮಾಡ್ತಾರೆ. ಸೊ ಇಂಥ ಚಂದನ್ ಇವತ್ತು ಏನೋ ದುಡುಕಿನ ನಿರ್ಧಾರದಲ್ಲಿ ಯಾರ್ದಾಗಿದೆ, ಮಧ್ಯದಲ್ಲಿ ಯಾರು ಕೈ ಆಡಿಸಿದಾರೋ ಗೊತ್ತಿಲ್ಲ. ಅಕಸ್ಮಾತ್ ಶೋಗೆ ಏನಾರು ಬಿಟ್ಟರು ಅಂದರೆ ನನ್ನ ಪ್ರಶ್ನೆ ಕೇಳಲ್ಲ ಎಲ್ರಿಗೂ. ಶೋ ದೊಡ್ಡದೋ ಲೈಫ್ ದೊಡ್ಡದೋ? ಒಂದು ಶೋ ದೊಡ್ಡದೋ ಲೈಫ್ ದೊಡ್ಡದೋ? ಲೈಫ್ ತಾನೇ. ಲೈಫ್ ದೊಡ್ಡದು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಎಲ್ಲದಕ್ಕಿಂತ ನಿವೇದಿತ ತುಂಬ ಒಳ್ಳೆ ಹುಡುಗಿ. ಆಕೆ ಇನ್ನೂ ಇನ್ನೋಸೆಂಟ್. ಆಕೆಗೆ ಶಿ ಈಸ್ ಎ ಗುಡ್ ಎಂಟರ್ಟೈನರ್. ಅವ್ರದೇ ಶೈಲಿಲಿ ಎಂಟರ್ಟೈನ್ ಮಾಡ್ಕೊಂಬಂದಿದ್ದಾರೆ. ನಮ್ಮ ಹುಡುಗಿ ಚಂದನ್, ನಮ್ಮ ಹುಡುಗ, ಅವರಿಬ್ಬರು ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ. ಏನಾಗಿರ್ಬೋದು, ಏನು ನೀವು ಕೋರ್ಟ್ ಕೊಟ್ಬಿಟ್ರೆ ಫೈನಲ್ ಅದು ಕೋರ್ಟು. ಮಿಲನಾ ಫಿಲಮಲ್ಲಿ ಕೋರ್ಟು ಕೊಟ್ಮೇಲೆ ಹೋಗಿ ಅಪ್ಪು ತಪ್ಕೊಂಡು ಸಂಸಾರ ಮಾಡಲ್ವಾ? ಆ ಫಿಲಮ್ 1 ವರ್ಷ ಓಡಿಲ್ವಾ? ಮಿಲನಾ ಫಿಲಮ್ ಕ್ಲೈಮ್ಯಾಕ್ಸ್ನ ಒಂದು ಚಂದನ ಕಳಿಸ್ತೀನಿ ವಾಟ್ಸಪ್ಪಲ್ಲಿ.
ಅವ್ನು ಕಳಿಸ್ಬಿಟ್ಟು ಲಾಸ್ಟ್ ಕ್ಲೈಮ್ಯಾಕ್ಸ್ ಕಳಿಸ್ತೀನಿ, ನೋಡಪ್ಪ ಇಬ್ಬರು ಓಡ್ಬಂದು ತಪ್ಕೋತಾರೆ, ನೀನು ಹಂಗೆ ಆಗಬೇಕಪ್ಪ ಅಂತ ಹೇಳ್ತೀವಿ. ಏನಪ್ಪ ಕರೆಕ್ಟ್ ತಾನೆ? ಬಟ್ ಒಂದಾಗೋ ತನಕ ನೀವಂತೂ ಬಿಡಲ್ಲ. ನಾನು ಗುರು ನಾನು ಬಿಡಲ್ಲ. ನನಗೇನು ಗೊತ್ತಾ, ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಬೋದು, ಸತ್ಯ ಹೇಳ್ತೀನಿ ನಾನು. ಗುರು ನೀವು ಸೇರಬೇಕು ಅಂತ ಕೇಳ್ತೀನಿ, ಅದು ಅವರು ಅಣ್ಣ ನಾನು ಆಗೋದಿಲ್ಲ ಮಗನೇ, ಅದು ಹೆಂಗೋ ಒಂದಾಯ್ತು ನೋಡಬಿಡ್ತೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ನಾನು ಇಬ್ಬರು ಸೇರ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಧ್ರುವ ಅವ್ರ ಕೈಲೂ ಕೇಳ್ಕೊತೀನಿ, ಧ್ರುವ ನಮ್ಮ ಮಾತನ್ನ ಒಪ್ಕೋತಾರೆ. ಆ್ಯಂಡ್ ಚಂದನ್ ಮೇಲೂ ಪ್ರೀತಿ ಐತೆ. ಅಣ್ಣ ಹಾಳಾಗಲಿ ಅಂತ ಯಾರನ್ನ ಹೇಳ್ತಾರೆ ಈಗಿನ ಕಾಲದಲ್ಲಿ. ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಬಡೇಕೆ ಅವರು ಅದೊಂದು ಮ್ಯೂಟ್ ಮಾಡೋದು ಲವ್ ಅದು ಇದು ಒಂದಷ್ಟು ಜನ ಹಾಳಾಗಲಿ ಅಂತ ಒಂದಷ್ಟು ವೇಸ್ಟ್ ಇರ್ತಾರೆ. ನಿಮಗೆ ಸರಿಯಾದೊಳೆ ಸಿಕ್ಕಿದ್ಲು ಅವ್ನು ಅಂಥವೇ ನೀ ಇಂಥವ್ರೆ ಇದೇ ಮಾಡ್ತಾರೆ. ಅದು ಯಾವುದೂ ಅಲ್ಲ ಕಾರಣ, ಅವ್ರಿಗೆ ಗೊತ್ತಿರ್ತಾ ಕಾರಣ. ನೀವು ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡ್ಬಿಡಿ ಮಕ್ಕಳ. ನೀವು ನಿಮ್ಗೆ ಹೆಂಗೆ ಬೇಕು ನೀವು ಹಾಕೊಂಬಿಡೋದೆಲ್ಲ ಬಿಟ್ಬಿಡಿ. ಇಬ್ಬರು ನಮ್ಮವರೇ, ಅವರಿಬ್ಬರು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು.